ಎಂಟ 89. ಸೊ ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ 189 189 ಬ್ರದರ್. ಅಲ್ವಾ? ಹೌದು. ಸೊ ದಿನಾಂಕ 13 ಅಕ್ಟೋಬರ್ 2025. ಸೊ ನಿಮಗೆ ನಿಜ ಹೇಳಬೇಕಾದರೆ ಈಗ ಪರಿವರ್ತನೆಗಾಗಿ ಅವತರಿಸಿದ ವಿಭೂತಿಯು ಇಡೀ ವಿಶ್ವದಲ್ಲಿ ಒಬ್ಬನೇ ಆಗಿದ್ದಾನೆ. ಆತನು ಸೂಕ್ಷ್ಮ ರೂಪದಲ್ಲಿ ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ತನಗೆ ಬೇಕಾದಾಗ ಕಾಣಿಸಿಕೊಳ್ಳಬಲ್ಲನು. ಈ ಲೋಕದ ಕೆಲಸವನ್ನು ಅಲ್ಲದೆ ಬೇರೆ ಲೋಕಗಳ ಕೆಲಸವನ್ನು ಅವನು ಕೈಗೊಳ್ಳುವನು. ನೀವು ಅಂತರ್ದೃಷ್ಟಿಯನ್ನು ಬೆಳೆಸಿಕೊಂಡುದಾದರೆ ಇಂಥ ವಿಭೂತಿಯು ತನ್ನ ಭೌತಿಕ ಶರೀರವು ಒಂದೇ ಕಡೆ ಇದ್ದರೂ ಭಗವಂತನ ಸಾಮ್ರಾಜ್ಯದ ತುಂಬ ವ್ಯಾಪಿಸಿರುವುದನ್ನು ಕಾಣುವಿರಿ. ಜನರಿಗೆ ಇದು ಕೇವಲ ಒಂದು ಕಾಲ್ಪನಿಕ ನಾಟಕವೆಂದೆನಿಸಬಹುದು, ಆದರೆ ನನ್ನ ಅಭಿಪ್ರಾಯ ಬೇರೆಯಾಗಿದೆ. ಆತನು ನಿಜವಾದ ಅರ್ಥದಲ್ಲಿ ಪ್ರಕೃತಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾನೆ. ಇದು ಬಾಬೂಜಿಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್ವಸಾಮಾನ್ಯವಾಗಿ ದೇವರು ತನ್ನ ಸ್ವರೂಪದಂತೆಯೇ ಮನುಷ್ಯನನ್ನು ಹುಟ್ಟಿಸಿದನೆಂಬುದು ನಂಬಲಾಗುತ್ತದೆ. ಈ ಬಗ್ಗೆ ಪ್ರಪಂಚದ ಎಲ್ಲ ಧರ್ಮಗಳು, ದರ್ಶನಗಳು ಮತ್ತು ವಿಜ್ಞಾನಗಳು ಒಮ್ಮತವಾಗಿವೆ. ಅಸ್ಥಿ ಮಾಂಸಾದಿಗಳಿಂದ ರಚಿತವಾಗಿ ಕೈಕಾಲು ಮುಂತಾದ ಅವಯವಗಳುಳ್ಳ ಮನುಷ್ಯನ ರೂಪದಂತೆಯೇ ದೇವರ ಭೌತಿಕ ರೂಪ ಇದೆ ಎಂದು ಇದರ ಅರ್ಥವಲ್ಲ. ಆದರೆ ನಿಜಾರ್ಥವಿಷ್ಟೇ. ನಿಸರ್ಗದಲ್ಲಿದ್ದ ಕ್ರಮದಲ್ಲಿಯೇ ಮನುಷ್ಯನಲ್ಲಿಯೂ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇವೆ. ಸೊ ನಾವೇನ್ ಮಾಡಿದ್ವಿ, ಅದನ್ನು ಉಲ್ಟಾ ಮಾಡ್ಬಿಟ್ಟಿದೀವಿ. ಮನುಷ್ಯ ಈ ರೂಪದಲ್ಲಿ ಇದ್ದಾನೆ ಅಂದ್ರೆ ಭಗವಂತನ ಆ ರೂಪದಲ್ಲಿ ಇದ್ದಾನೆ ಅಂತ. ಅಲ್ಲಿ ಆಕ್ಚುಲಿ ಇರ್ತಕ್ಕಂಥದ್ದು ಭಗವಂತ ಯಾವ ರೂಪದಲ್ಲಿ ಇದ್ದಾನೆ ಅದರ ರೂಪದಲ್ಲಿ ಮನುಷ್ಯ ಇದ್ದಾನೆ ಅಂತ ಉಲ್ಟಾ. ಭಗವಂತನಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳೇನಿದೆ ಅದು ಮನುಷ್ಯನಲ್ಲೂ ಕೂಡ ಪ್ರಕಟವಾಗಿದೆ ಅಂತ. ಯಾ ಜೋರಸ್ ಸೂರತ್ ಹೈ ತೇರಿ ಸೂರತ್ ಹೇ ಜನಾನ್ ಹೈ ಯಹಿ ಯಹಿ ನಕ್ಷಾ ಹೈ ಯಹಿ ರಂಗ್ ಹೈ ಸಾಮಾನ್ ಹೈ ಯಹಿ. ನಿನ್ನ ರೂಪವು ಪ್ರೀತಮ ರೂಪನ ಹಾಗೆಯೇ ಇದೆ, ಅದರ ಆಕಾರ ಬಣ್ಣ ಮುಂತಾದವು ತದ್ರೂಪವಾಗಿಯೇ ಇದೆ. ಹೀಗೆ ಮನುಷ್ಯ ದೇಹದಲ್ಲಿ ಇವುಗಳ ಸ್ಥಾನವನ್ನು ಕುರಿತು ಹೇಳುವನು. ನಾನು ತಿಳಿಸಿದಂತೆ ಕೇಂದ್ರವು ಮನುಷ್ಯನ ಕಪಾಲದ ಹಿಂದೆಗಡೆಯ ಉಬ್ಬಾದ ಭಾಗದಲ್ಲಿದೆ. ಅಂದ್ರೆ ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ಅವತ್ತು ಹೇಳ್ಕೊಂಡ್ವಲ್ಲ, ಇಲ್ಲಿ ಹಿಂದ್ಗಡೆ ಏನು ಮೂಳೆ ಸ್ವಲ್ಪ ಪ್ರಾಮಿನೆಂಟ್ ಆಗಿದೆ, ಉಬ್ಬಾಗಿದೆ, ಆ ಒಂದು ಭಾಗದಲ್ಲಿ ಇದೆ. ಇದನ್ನು 5ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ಕೇವಲ 5ನೇ ಆಕೃತಿ ಎಲ್ಲಿದೆ ರೀ? ಹುಡುಕ್ರಿ, 5ನೇ ಆಕೃತಿ ಎಲ್ಲಿದೆ ಅಂತ. ಆಕೃತಿ 6 ಇದರಲ್ಲಿದೆ. 5ನೇ ಆಕೃತಿ ನೀವು ಮನೋಮಂಡಲಕ್ಕೆ ಹೋಗ್ಬೇಕನ್ನೋ. 5ನೇ ಆಕೃತಿ ಕೇಂದ್ರ ಮಂಡಲ ಶುರು ಆಯ್ತಲ್ವ, ಅಲ್ಲಿದೆ ನೋಡಿ ಹಿಂದ್ಗಡೆ, ಪುಟ 173. ಗೊತ್ತಾಗತ್ತಾ ಎಲ್ಲಿದೆ ಅಂತ? ಗೊತ್ತಾಯ್ತು ಬ್ರದರ್. ಇದನ್ನು 5ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ಕೇವಲ ಸತ್ಯ ವಸ್ತುವಿನೊಂದಿಗೆ ಅದರ ಸಂಬಂಧವಿದೆ. ಅದು ಜೀವನದ ಸಾರವಾಗಿದ್ದು ಶರೀರ ರಕ್ಷಣೆಗಾಗಿ ಅಗತ್ಯವಾದ ಎಲ್ಲ ಶಕ್ತಿಗಳು ಅಲ್ಲಿವೆ. ನೋಡಿ, ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಶರೀರ ರಕ್ಷಣೆಗಾಗಿ ಬೇಕಾದಂತ ಎಲ್ಲ ಶಕ್ತಿಗಳು ಅಲ್ಲಿವೆ. ಅಂದ್ರೆ ಯಾರಿಗೇ ಆಗ್ಲಿ ಹಿಂದೆ ಕೆಳಗೆ ನಾವು ಸಾಮಾನ್ಯವಾಗಿ ತಲೆ ಹಿಂದೆ ಹೊಡಿಬೇಡ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಅಭ್ಯಾಸ ಇರುತ್ತೆ ತಲೆ ಹಿಂದೆ ಹೊಡೆಯೋದು. ಸೊ ಎಷ್ಟೋ ಸತಿ ಅವ್ರು ವಾರ್ನ್ ಮಾಡ್ತಾರೆ ತಲೆ ಹಿಂದೆ ಹೊಡಿಬಾರ್ದು ಅಂತ. ಯಾಕೆಂದ್ರೆ ತಲೆ ಹಿಂದೆ ಆ ಕೇಂದ್ರ ಇದೆ, ಅಲ್ಲಿ ಬೇಕಾಗಿರ್ತಕ್ಕಂಥ ಶಕ್ತಿ, ಎಲ್ಲ ಶಕ್ತಿಗಳು ಇದೆ ಶರೀರ ರಕ್ಷಣೆಗೆ. ತಲೆ ಹಿಂದೆ ಹೊಡಿತು ಅಂತಂದ್ರೆ ಶರೀರ ರಕ್ಷಣೆಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಶಕ್ತಿ ಏನಾದರೂ ಅದರ ಜಾಗದಿಂದ ಕದಲಿದ್ರೆ ಶರೀರ ರಕ್ಷಣೆ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಅದು ಕೂದಲೆಲೆಗಿಂತ ಸೂಕ್ಷ್ಮವು ಬಹಳ ಮೃದುವಾದ ಪದಾರ್ಥವಾಗಿದ್ದು ನಸುಕಿನ ಬಣ್ಣದಂತೆ ಅಥವಾ ಕೇವಲ ಅದರ ಮಸುಕಾದ ಪ್ರತಿಬಿಂಬದಂತೆ ಬೂದಿ ಬಣ್ಣ ಉಳ್ಳದ್ದಾಗಿದೆ. ಸೊ ಕೂದಲೆಳೆಗಿಂತ ಸಣ್ಣದಾಗಿದೆ, ಮೃದುವಾದಂತ ಪದಾರ್ಥವಾಗಿದೆ. ಮೃದು ಅಂತ ಬರೆದಿದ್ದಾರೆ ಇಲ್ಲಿ. ಆಕ್ಚುಲಿ ಇಂಗ್ಲಿಷ್ನಲ್ಲಿ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ಜೆಲ್ಲಿ ಅಂತ ತಿಂದಿದ್ದೀರಾ ಯಾರಾದ್ರು?
ಜೆಲ್ಲಿ ಅಂತ ಒಂದು ಮಿಠಾಯಿ ಬರುತ್ತೆ. ನೀವು ಬ್ರದರ್. ಅಂಗಡಿಗೆ ಇಲ್ವಾ? ಇಲ್ಲ ನೋಡಿದೀವಿ ಬ್ರದರ್, ಮಕ್ಕಳುಗಳು ನೀವು ತಿಂತಾ ಇರ್ತಾರೆ. ಮಕ್ಕಳು ತಿಂತಿರ್ತಾರೆ, ಅವ್ರ ಹತ್ರ ಒಂದ್ ಇಸ್ಕೊಂಡು ತಿನ್ರಿ, ಅದಕ್ಕೆ ಅನ್ಸುತ್ತೆ. ನೀವು ಮಕ್ಕಳ ತರನೇ ಆಗ್ರಿ, ಯಾರು ಬೇಡ ಅಂತಾರೆ. ಅದನ್ನೇ ಸರ್ ನೀವು ಪ್ರಯತ್ನ ಪಡ್ತಿರೋದು, ಮಕ್ಕಳ ತರ ಆಗ್ಬೇಕು ಅಂತ. ತಕ್ಷಣ ಆಗಕ್ಕಾಗಿದ್ರು ಮಿಠಾಯಿ ಅಂತೂ ತಿನ್ಬೋದಲ್ಲ, ಜೆಲ್ಲಿನಾರು ತಿನ್ಬೋದಲ್ಲ. ಹಾ ಬ್ರದರ್, ತಿಂದಿದ್ದೀವಿ. ಆ ಆ ಜೆಲ್ಲಿ ತರ ಇರುತ್ತೆ. ಜೆಲ್ಲಿ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರುತ್ತಲ್ವಾ, ಚಾಕ್ಲೇಟ್ ಹಾರ್ಡ್ ಇರುತ್ತೆ, ಜೆಲ್ಲಿ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಅಲ್ಲಿ ಮೃದು ಅಂತ ಬರೆದಿದ್ದಾರೆ. ಸೊ ನೀವು ಜೆಲ್ಲಿ ಒಂದು ಇಸ್ಕೊಂಡು ಅದನ್ನ ಮುಟ್ ನೋಡಿದ್ರೆ ನಿಮ್ಗೆ ಅದರದ್ದು ಇದು ಗೊತ್ತಾಗುತ್ತೆ, ಅನುಭವ ಗೊತ್ತಾಗುತ್ತೆ. ಸರಿ, ನೋಡ್ರಿ ಹಾಗಾದ್ರೆ ನಾಳೆ ಕ್ಲಾಸ್ ಬರೋಷ್ಟರಲ್ಲಿ ಎಲ್ಲರೂ ಒಂದೊಂದು ಜೆಲ್ಲಿ ತಿನ್ಕೊಂಡ್ ಬನ್ರಿ. ಜೆಲ್ಲಿ ಫಿಶ್ ಅಲ್ಲ, ಬರೀ ಜೆಲ್ಲಿ, ಈಗ ಹೇಳ್ತಾ ಇದ್ದೀನಿ. ಸಿಸ್ಟಮ್ ಸರಿ, ಜೆಲ್ಲಿ ಫಿಶ್ ಅಂತ ಬೇರೆ ಇದೆ, ಅದನ್ನ ಎಲ್ಲ ಕೆಲವರೆಲ್ಲ ತಿಂತಾರೆ, ನಮ್ಮ ಚೈನೀಸ್ ಜಾಪನೀಸ್ ಅವರೆಲ್ಲ. ಜೆಲ್ಲಿ ಫಿಶ್ ಅಲ್ಲ, ಬರೀ ಜೆಲ್ಲಿ ಅಷ್ಟೇ. ಸರಿನಾ? ಕನ್ನಡದಲ್ಲಿ ಇನ್ನೊಂದು ಏನಿದೆ ಜೆಲ್ಲಿ, ಇನ್ನೊಂದು ಜೆಲ್ಲಿ ಇದೆ, ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಜೆಲ್ಲಿ. ಜೆಲ್ಲಿ ಕಲ್ಲು ಅಂತ ಹೇಳ್ತೀವಲ್ಲ, ಕಲ್ಲು, ಜೆಲ್ಲಿ ಕಲ್ಲು. ಕಲ್ಲು. ಹ್ಮ್ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಜೆಲ್ಲಿ ಕಲ್ಲು ಅಂತ ಹೇಳ್ತೀವಿ. ಆ ಜೆಲ್ಲಿ ಅಲ್ಲ, ಈಗ ಹೇಳ್ತಾ ಇದ್ದೀನಿ. ಯಾವ್ಯಾವ್ದೋ ಜೆಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ, ಮಕ್ಕಳನ್ನ ಕೇಳಿ ಅವ್ರು ಕರೆಕ್ಟಾಗಿ ಕೊಡ್ತಾರೆ. ಮಕ್ಕಳಿಗೆ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರೋದು ಒಂದೇ ಜೆಲ್ಲಿ, ತಿಂತಕ್ಕಂಥ ಜೆಲ್ಲಿ, ಅದೇ ನೀವು ಕೇಳಬೇಕಾಗಿದೆ. ಸರಿ, ದೊಡ್ಡವರಾದ್ಮೇಲೆ ನೋಡಿ, ಮನಸ್ಸು ಗಟ್ಟಿ ಆಗ್ತಿದ್ದಂಗೆನೆ ಆ ಜೆಲ್ಲಿನೂ ಗಟ್ಟಿ ಆಗ್ಬಿಟ್ಟು ಜೆಲ್ಲಿ ಕಲ್ಲು ಆಗ್ಬಿಡುತ್ತೆ, ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ, ಅಲ್ವಾ? ಸೊ ಮಕ್ಕಳನ್ನ ಕೇಳ್ರಿ, ಅವರೇ ಕೊಡ್ತಾರೆ ನಿಮ್ಗೆ. ಓ ಯಾರೋ ಅಕ್ಕಪಕ್ಕದ ಮನೆ ಅಜ್ಜಿ ತಾತ ಆಗ್ಲಿ, ಅಂಕಲ್ ಆಂಟಿ ಆಗ್ಲಿ ನನಗೆ ಜೆಲ್ಲಿ ಕೇಳ್ತಿದೆ ಅಂದ್ರೆ ಖುಷಿ ಖುಷಿಯಾಗಿ ಕೊಡ್ತಾರೆ ಅವರು. ಆಯ್ತು, ಸರಿ, ಮುಂದಕ್ಕೆ ಹೋಗೋಣ. ಈಗಾಗಲೇ ವರ್ಣಿಸಲಾದ ಕೇಂದ್ರದ ಹತ್ತಿರವಿದ್ದ ಜೀವಕೋಶಗಳು, ಮೊಟ್ಟೆಗಳಂತ ವಸ್ತುಗಳು ಈ ಬಿಂದುವಿನ ಹತ್ತಿರದಲ್ಲಿಯೇ ಭೌತಿಕ ರೂಪದಲ್ಲಿಯೂ ಇವೆ. ಅಲ್ಲೇನೆ ಆ ಬಿಂದು ಏನಿದೆಯಲ್ಲ ಹಿಂದ್ಗಡೆ 13ನೇ ಬಿಂದು, ಅದರ ಅಕ್ಕಪಕ್ಕದಲ್ಲಿದೆ ಆ ಮೊಟ್ಟೆ ತರದ ವಸ್ತುಗಳು, ಭೌತಿಕ ರೂಪದಲ್ಲಿದೆ. ಈ ಕಲ್ಪನೆಯನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಲು ನನಗೆ ಶಕ್ತವಾಗಿದೆಯೋ ಇಲ್ಲವೋ ತಿಳಿಯದು. ಅದನ್ನು ಶಬ್ದಗಳಿಂದ ವ್ಯಕ್ತಪಡಿಸಲು ಬಾರದುದರಿಂದ ಅನುಭವಿಸಿಯೇ ಅರಿತುಕೊಳ್ಳಬೇಕು. ಸಾಧ್ಯವಾದ ಮಟ್ಟಿಗೆ ಅದನ್ನು ಅಭಿವ್ಯಕ್ತಗೊಳಿಸಲು ಸಾಕಷ್ಟು ಹೇಳಿದ್ದೇನೆ. ಇದು ನಿಸರ್ಗದ ಸೂಕ್ಷ್ಮಾವಲೋಕನದಿಂದ ಅಥವಾ ಅನುಭವದಿಂದ ನಾನು ಮಾಡಿದ ಸಂಶೋಧನೆ. ನನ್ನ ಗುರುಗಳ ಪರಮ ಕೃಪೆಯಿಂದ ನನಗೆ ಅನುಗ್ರಹಿಸಿದ ದಿವ್ಯ ದೃಷ್ಟಿಯ ಫಲವೇ ಇದಾಗಿದೆ. ಹೀಗೆ ಈಗ ಮುಖ್ಯ ವಿಷಯವನ್ನು ನಾವು ನಿಜವಾಗಿ ಮುಗಿಸಿದಂತಾಯಿತು. ಮನುಷ್ಯ ದೇಹದಲ್ಲಿ ಕೇಂದ್ರದ ಮಂಡಲದ ಕೆಳಗಿರುವ ಇನ್ನೊಂದು ಬಿಂದುವನ್ನು ತೆಗೆದುಕೊಳ್ಳೋಣ. ನೋಡಿ, ಈ ಕೇಂದ್ರ ಮಂಡಲ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇದೆ ಇನ್ನೊಂದು ಬಿಂದು. ಅದು ಕೇಂದ್ರದ ಸ್ಥೂಲ ರೂಪವಾಗಿದ್ದು ಪ್ರತಿಘಾತಾತ್ಮಕವಾಗಿದೆ, ಪ್ರತಿಘಾತ ಕೊಡೋದ್ರಲ್ಲಿದೆ ಅದರ ಕೆಲಸ. ಅದನ್ನು ನಾನು ವಿಧ್ವಂಸಕ ನೇತ್ರವೆಂದು ಕರೆಯುವನು. ಡಿಸ್ಟ್ರಕ್ಟಿವ್ ಐ ಅಂತ ಹೇಳ್ತಾರೆ, ವಿಧ್ವಂಸಕ ನೇತ್ರ, ಡಿಸ್ಟ್ರಕ್ಟಿವ್ ಐ. ಅದು ಕೇಂದ್ರ ಮಂಡಲ ಏನಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇದೆ. ಸರಿನಾ? ಅದರ ಪರಿಣಾಮದಿಂದ ಅನಾಹುತಗಳನ್ನು ಎಸಗಬಹುದಲ್ಲದೆ ಪ್ರಪಂಚವನ್ನೇ ಸಂಪೂರ್ಣವಾಗಿ ನಷ್ಟಗೊಳಿಸಬಹುದು. ಮುಖ್ಯ ವಿಷಯದೊಂದಿಗೆ ಇದರ ಸಂಬಂಧವಿಲ್ಲವಾದ್ದರಿಂದ ಕಾರಣ ಅದರ ನಿಜ ಸ್ಥಾನವನ್ನು ನಾನು ಹೇಳುವುದಿಲ್ಲ, ಹೇಳಲು ನನಗೆ ಅಪ್ಪಣೆಯೂ ಇಲ್ಲ. ಇದಕ್ಕೆ ಸಂಬಂಧ ಪಡಬಹುದಾದ ಎಲ್ಲವನ್ನು ಸಂಕ್ಷೇಪವಾಗಿ ಏಕಾಗಲುವುದು ಸಂಪೂರ್ಣವಾಗಿ ಚರ್ಚಿಸಿದ್ದೇನೆ. ವರ್ಣನೀಯ ಅಂಶಗಳ ಮಾಲೆಯನ್ನು ಪೂರ್ತಿಗೊಳಿಸಲು ಅದರ ಬಗೆಗೂ ಸ್ವಲ್ಪ ಹೆಚ್ಚು ವಿವರಿಸುವನು. ಮಹಾಭಾರತ ಕಾಲದಲ್ಲಿ ಅವಶ್ಯಕವಾದ ವಿನಾಶವನ್ನು ಉಂಟು ಮಾಡಲು ರಣರಂಗದಲ್ಲಿ 18 ದಿನಗಳವರೆಗೆ ಶ್ರೀಕೃಷ್ಣನು ಈ ವಿಧ್ವಂಸಕ ನೇತ್ರವನ್ನು ತೆರೆದಿಟ್ಟಿದ್ದನು. ಅದನ್ನು ಮತ್ತೊಂದು ಸಲ ತೆರೆಯಲಾಗುವುದು. ಶ್ರೀಕೃಷ್ಣನು ಪರಿವರ್ತನೆ ಮಾಡಲು ಅವತರಿಸಿದ್ದನು. ಆ ಕಾಲದ ಹಲವು ಪರಿಸ್ಥಿತಿಗಳಿಂದ ವಾತಾವರಣವೆಲ್ಲ ವಿಷಪೂರಿತವಾದುದನ್ನು ಆತನು ಕಂಡನು. ಕಡೆಗೆ ಆತನು ಮಹಾಭಾರತ ಯುದ್ಧದ ಯೋಜನೆಯನ್ನು ಚಿಂತಿಸಿದನು. ಪ್ರತ್ಯಕ್ಷವಾಗಿ ಯುದ್ಧವಾಗುವುದಕ್ಕಿಂತ 24 ವರ್ಷಗಳ ಮುಂಚೆಯೇ ಆತನು ತನ್ನ ಸಂಕಲ್ಪ ಶಕ್ತಿಯಿಂದ ದೂಷಿತಾಂಶಗಳನ್ನು ನಾಶಗೊಳಿಸತೊಡಗಿದನು. ಮಹಾಭಾರತ ಯುದ್ಧದ ಕಾಲ ಒದಗಿ ಯೋಧರು ರಣರಂಗದಲ್ಲಿ ನಿಂತಾಗ ಆತನು ತನ್ನ ವಿಧ್ವಂಸಕ ನೇತ್ರವನ್ನು ತೆರೆದನು. ಆ ಕಾಲದಲ್ಲಿದ್ದಷ್ಟು ಉಗ್ರ ರೂಪದಲ್ಲಿ ಅಲ್ಲದಿದ್ದರೂ ಅವೇ ಚಿಹ್ನೆಗಳು ಮತ್ತೆ ಕ್ಷಿತಿಜದಲ್ಲಿ ಕಾಣಬರುತ್ತಿವೆ. ಅಂಧಕಾರವು ವ್ಯಾಪಿಸುತ್ತಿದೆ. ವಿಷಬೀಜಗಳು ವಿಶ್ವವನ್ನು ಪ್ರವೇಶಿಸಿವೆ. ಜಗತ್ತಿಗೆ ಪರಿವರ್ತನೆ ಬೇಕಾಗಿದೆ. ಈ ಕಾರ್ಯವನ್ನು ಸ್ವತಃ ನಿಸರ್ಗವೇ ಒಬ್ಬ ವ್ಯಕ್ತಿಗೆ ಒಪ್ಪಿಸಿಬಿಟ್ಟಿದೆ. ಅದು ಬಾಬುಜಿಗೆ ಒಪ್ಪಿಸಿದೆ, ಬಾಬುಜಿನೇ ಕೆಲಸ ಮಾಡ್ತಾ ಇದೆ. ನಾನು ರಾಜಯೋಗದ ಪ್ರಭಾವವನ್ನು ತೋರಿಸಿಕೊಟ್ಟಿದ್ದಾಯಿತು.
ಅದೃಷ್ಟವನ್ನು ರೂಪಿಸಬಲ್ಲ ವಸ್ತು ಎಂದರೆ ಅದೊಂದೇ. ಅದೃಷ್ಟ ಅಂತಂದ್ರೆ ಇಲ್ಲಿ ಲಕ್ಕಲ್ಲ. ದೃಷ್ಟ ಅಂತಂದ್ರೆ ಕಣ್ಣು ಕಾಣೋದು, ಅದೃಷ್ಟ ಅಂತಂದ್ರೆ ಕಣ್ಣು ಕಾಣದೇ ಇರತಕ್ಕಂಥದ್ದು. ಅದನ್ನ ಅನುಭವಕ್ಕೆ ತಂದುಕೊಡೋದು ರಾಜಯೋಗ ಒಂದೇ. ಅದು ಸ್ವಯಂಪೂರ್ಣವಾಗಿದೆ. ಅಭ್ಯಾಸ ಮತ್ತು ಅನುಭವಗಳೇ ಇದನ್ನು ತೋರಿಸಿಕೊಡಬಲ್ಲವು. ನಾನು ಹೇಳುವುದನ್ನು ಕುರುಡರಂತೆ ನಂಬಿರೆಂದು ನಾನೆನ್ನುವುದಿಲ್ಲ. ಆದರೆ ಮನಪೂರ್ವಕ ಅಭ್ಯಾಸ ಮಾಡಿ ಮನಗಾಣಬೇಕೆಂದು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ರಾಜಯೋಗವನ್ನು ಅಭ್ಯಾಸ ಮಾಡಲು ಬೇರೆ ಪದ್ಧತಿಗಳೂ ಇವೆ. ಆದರೆ ಈ ಪುಸ್ತಕದಲ್ಲಿ ವಿವರಿಸಲಾದ ಪದ್ಧತಿ ಅತ್ಯಂತ ಯೋಗ್ಯವಾದದ್ದು. ಇದರಲ್ಲಿ ಸಿದ್ಧಿ ಪಡೆದವರನ್ನೇ ಹುಡುಕಬೇಕೆಂದು ಓದುಗರಿಗೆ ನನ್ನ ಹೃತ್ಪೂರ್ವಕ ಸೂಚನೆ ಇದೆ. ಇಂತಹವರನ್ನು ಹುಡುಕುವುದು ಬಹಳ ಕಠಿಣವಾದರೂ ಈ ಪ್ರಪಂಚದಲ್ಲಿ ನಿಸ್ಸಂದೇಹವಾಗಿ ಅಂತಹವರಿದ್ದಾರೆ. ಅವರನ್ನು ಹುಡುಕಲು ಒಂದು ಸುಲಭೋಪಾಯವನ್ನು ನಾನು ಇವಾಗ ಹೇಳಿಕೊಡುವೆನು. ಇಂಥ ವ್ಯಕ್ತಿ ಮುಂದೆ ನೀವು ಕುಳಿತರೆ ಆತನು ಸನ್ಯಾಸಿಯಾಗಲಿ ಗೃಹಸ್ಥನಿರಲಿ, ಆತ್ಮದ ಸಹಜ ಗುಣವಾದ ಶಾಂತಿಯು ಪ್ರಬಲವಾಗಿ ಕೆಲಕಾಲ ನೀವು ನಿಶ್ಚಿಂತರಾಗಿರುವಿರಿ. ಆತನೊಂದಿಗೆ ಇರುವಷ್ಟು ಕಾಲ ನೀವು ಸತ್ಯವಸ್ತುವಿನ ಸಂಪರ್ಕದಲ್ಲಿ ಇರುವಿರಿ. ಪರಿಣಾಮವು ತಾನಾಗಿಯೇ ಎಂದರೆ ಇದಕ್ಕಾಗಿ ಆತನು ಶ್ರಮ ಪಡೆದಿದ್ದರೂ ಆಗುವುದು. ಆದುದರಿಂದ ನೀವು ಇಂಥ ವ್ಯಕ್ತಿಯನ್ನು ಹುಡುಕ ಬಯಸಿದರೆ ನಿಮ್ಮ ಹೃದಯದ ಕಡೆಗೆ ದೃಷ್ಟಿಯನ್ನಿಟ್ಟು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಗಮನಿಸಬೇಕು. ಅದು ಮೊದಲಿಗಿಂತ ಹೆಚ್ಚು ಶಾಂತವೂ ಸ್ಥಿರವೂ ಆಗುವುದು. ನಿಮ್ಮ ಮನಸ್ಸನ್ನು ಆವರಿಸಿ ಯಾವಾಗಲೂ ತೊಂದರೆ ಕೊಡುತ್ತಿದ್ದ ಬೇರೆ ಬೇರೆ ವಿಚಾರಗಳು ಆತನೊಂದಿಗೆ ನೀವು ಇರುವಷ್ಟು ಕಾಲ ದೂರವಾಗುವು. ಆದರೆ ಒಂದು ವಿಷಯವನ್ನು ಮಾತ್ರ ಸ್ಪಷ್ಟವಾಗಿ ನೆನಪಿನಲ್ಲಿ ಇಡತಕ್ಕದ್ದು. ಅದೇನೆಂದರೆ ಮನಸ್ಸಿಗೆ ಯಾವ ವಿಧದಿಂದಲೂ ಶ್ರಮವಾಗಕೂಡದು ಮತ್ತು ಅದರಲ್ಲಿ ಜಡತ್ವ ಬರಕೂಡದು. ಏಕೆಂದರೆ ಇಂದ್ರಜಾಲ, ಸಂವಹನ ವಿದ್ಯೆ ಮುಂತಾದ ಕೆಳದರ್ಜೆಯ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವರೂ ಸಹ ಈ ಪರಿಣಾಮವನ್ನು, ವಿಚಾರಗಳನ್ನು ದೂಡಿ ಮನಸ್ಸಿನ ಕಾರ್ಯವನ್ನು ಸ್ಥಗಿತಗೊಳಿಸುವುದು, ಮನಸ್ಸನ್ನು ವಿಚಾರ ಶೂನ್ಯ ಮಾಡುವುದು ಉಂಟು ಮಾಡಬಲ್ಲರು. ಆದರೆ ಇವೆರಡರಲ್ಲಿ ಭೇದವಿಷ್ಟೆ. ಎರಡನೆಯದರಲ್ಲಿ ಅಂದರೆ ಇಂದ್ರಜಾಲ ಮತ್ತು ಸಂವಹನ ವಿದ್ಯೆಯಲ್ಲ, ಅದರಲ್ಲಿ ದೇಹದ ಮತ್ತು ಮನಸ್ಸಿನ ಭಾರವು, ದಣಿವು, ಮಂದತೆಯು ಅನುಭವಕ್ಕೆ ಬಂದರೆ, ಮೊದಲನೆಯದರಲ್ಲಿ ಅಂದರೆ ಪ್ರಾಣಾಹುತಿ ದೆಸೆಯಿಂದ ಲಘುತ್ವವು, ಶಾಂತಿಯು ದೊರಕುವು. ಮೊದಲಿನ ನೋಟದಲ್ಲಿ ಇದನ್ನು ಗುರುತಿಸಲು ಕದಾಚಿತ್ ನಿಮಗೆ ಶಕ್ಯವಾಗಲಿಕ್ಕಿಲ್ಲ. ಆದರೆ ಆ ವ್ಯಕ್ತಿಯ ಸತತ ಸಂಪರ್ಕದಿಂದ ಈ ವಿಷಯದಲ್ಲಿ ನಿಮಗೆ ನಿಚ್ಚಳವಾದ ಸೂಚನೆಗಳು ನಿಶ್ಚಯವಾಗಿ ದೊರೆಯುವು. ಸೊ ಇದಿಷ್ಟು ಕೂಡ ಒಬ್ಬರು ಗುರು ಹತ್ರ ಹೇಗೆ ಕಂಡುಹಿಡಿಯೋದು, ಒಂದು ಗುರುನ ಹೇಗೆ ಗುರುತಿಸೋದು ಅಂತ ಇದು ಪ್ಯಾರಾಗ್ರಾಫ್ ಬರೆದಿದ್ದಾರೆ. 192. ಇದು ಕೆಲವು ಸತಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಆಧ್ಯಾತ್ಮಿಕ ಗುರುವನ್ನ ನೀವು ಹೇಗೆ ಗುರುತಿಸ್ತೀರಾ, ವಿವರಣೆ ಕೊಡಿ ಅಂತ. ಅವಾಗ ಇದನ್ನು ಬರಿಬೇಕಾಗುತ್ತೆ. ಈ ಪ್ಯಾರಾಗ್ರಾಫ್ ಅಲ್ಲಿ ಏನೇನೆಲ್ಲ ಕೊಟ್ಟಿದಾರಲ್ವಾ ಅದನ್ನ ಬರಿಬೇಕಾಗುತ್ತೆ. ಇತ್ತೀಚೆಗೆ ಈ ಶಾಸ್ತ್ರದಲ್ಲಿ ಸಂಶೋಧನೆಗಳ ಬಗೆಗೆ ಅನಾದರ ಉಂಟಾಗಿದೆ. ನೋಡಿ, ಇದನ್ನ ಶಾಸ್ತ್ರ ಅಂತ ಕರೀತಿದ್ದಾರೆ. ಈ ಶಾಸ್ತ್ರದಲ್ಲಿ ಸಂಶೋಧನೆ ಬಗೆಗೆ ಅನಾದರ ಉಂಟಾಗಿದೆ. ನಾವಿನ್ನೂ ಅನೇಕ ಸಂಗತಿಗಳನ್ನು ಹುಡುಕಿ ತೆಗೆದು ತಿಳಿದುಕೊಳ್ಳಬೇಕಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವಿನ್ನೂ ಅನೇಕ ಸಂಗತಿಗಳನ್ನು ತೆಗೆದು ತಿಳಿದುಕೊಳ್ಳಬೇಕಾಗಿದೆ. ಆದರೆ ಸಾಗರದ ಆಳಕ್ಕಿಳಿದರೆ ಮಾತ್ರ ಮುತ್ತುಗಳನ್ನು ಆಯ್ದುಕೊಳ್ಳಬಹುದು. ಸಾಗರದ ಆಳಕ್ಕೆ ಅಂತಂದ್ರೆ ರಾಜಯೋಗದ ಆಳಕ್ಕಿಳಿರಿ ಅಂತ ಹೇಳ್ತಿದ್ದಾರೆ. ಆಳಕ್ಕಿಳಿದಾಗ ಇನ್ನೂ ಎಷ್ಟೊಂದು ಹೊಸ ಹೊಸ ವಿಷಯಗಳು ಮುಂದಕ್ಕೆ ನಮಗೆ ಪ್ರಸ್ತುತವಾಗುತ್ತೆ ಅಥವಾ ನಮಗೆ ಪ್ರಕಟವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಇದರಲ್ಲಿ ಈಗ ಒಂದೇ ಪ್ರಾಯಶಃ ಪ್ರಶ್ನೆ ನಿಮಗೆ ಬರತಕ್ಕಂಥದ್ದು. ಇನ್ನು ಹಿಂದಿನ ಪುಟದಲ್ಲಿ ಏನೆಲ್ಲ ಇತ್ತು ಕೃಷ್ಣನ್ ಬಗ್ಗೆ ಎಲ್ಲ, ಅದೆಲ್ಲ ಏನು ನಿಮಗೆ ಬರಲ್ಲ. ಆದ್ರೆ ಕೇಂದ್ರ ಎಲ್ಲಿದೆ ಅಂತ ಅದು ಪ್ರಶ್ನೆ ಬರ್ಬೋದು. ಹಿಂದ್ಗಡೆ ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ಅಂತ ಓದ್ವಲ್ಲ, ಮನುಷ್ಯನ ಕಪಾಲದ ಹಿಂದುಗಡೆಯ ಉಬ್ಬು ಆಕ್ಸಿಪಿಟಲ್ ಪ್ರಾಮಿನೆನ್ಸ್. ಕಪಾಲ ಅಂತಂದ್ರೆ ಆಕ್ಸಿಪಿಟಲ್, ಉಬ್ಬು ಅಂತಂದ್ರೆ ಪ್ರಾಮಿನೆನ್ಸ್. ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ಕಪಾಲದ ಒಂದು ಮೂಳೆಯ ಉಬ್ಬೇನಿದೆ, ಆ ಉಬ್ಬಿನ ಮುಂದ್ಗಡೆ ನಿಮಗೆ ಕೇಂದ್ರ ಇದೆ. ಅದು ಯಾವ ತರ ಇದೆ, ಕೂದಲೆಲೆಯಷ್ಟು ಮೃದುವಾಗಿದೆ, ಜೆಲ್ಲಿ ತರ ಇದೆ. ಅದರ ಕೆಳಗಡೆ ಆ ವಿನಾಶಕಾರಿ ವಿಧ್ವಂಸಕ ನೇತ್ರವಿದೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಸೃಷ್ಟಿಯಲ್ಲಿ ಬದಲಾವಣೆಗಳನ್ನು ತರಬಹುದು. ಅದನ್ನು ಮಾಡ್ಲಿಕ್ಕೆ ಈಗಾಗಲೇ ಒಬ್ರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಅವರೇ ಬಾಬೂಜಿ ಅವರು. ಇದಿಷ್ಟು ಇಲ್ಲಿಗೆ ನಿಲ್ಸೋಣಂತೆ. ಇನ್ನೇನ ಪ್ರಶ್ನೆಗಳಿದ್ರೆ ಕೇಳಿ. ಉಪಸಂಹಾರ ಅಂತಿದೆ. ಉಪಸಂಹಾರ ಬೇಕಾದ್ರೆ ನಾಳೆ ಓದಿ ಮುಗಿಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ದೃಶ್ಯ ಅದೃಶ್ಯ ಅಲ್ವಾ ಬ್ರದರ್? ಅದೃಷ್ಟ ಅಂತ ಹೇಳಿದ್ರೆ ಕಣ್ಣು ಕಾಣತಕ್ಕಂಥದ್ದು ದೃಷ್ಟ, ಕಣ್ಣು ಕಾಣದೇ ಇರತಕ್ಕಂಥದ್ದು ಅದೃಷ್ಟ.
ಕನ್ನಡದಲ್ಲಿ ಆ ಸೇರಿಸಿದ್ರೆ ವಿರುದ್ಧ ಆಯಿತು. ಸೊ ದೃಷ್ಟ ಅಂತಂದ್ರೆ ಕಣ್ಣು ಕಾಣಿಸುವಂಥದ್ದು, ಅದೃಷ್ಟ ಅಂತಂದ್ರೆ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಬಾಹ್ಯ ಕಣ್ಣುಗಳಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು, ಆಂತರಿಕ ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು. ಈಗ ಒಳಗಣ್ಣಿಗೂ ಕಾಣಲ್ಲ, ಹೊರಗಣ್ಣಿಗೂ ಕಾಣಲ್ಲ ಅಂತಂದ್ರೆ ಅದನ್ನ ನೀವು ಹುಡ್ಕಕ್ಕಾಗಲ್ಲ. ಹೊರಗಣ್ಣು ಕಾಣಲ್ಲ, ಆದ್ರೆ ಒಳಗಣ್ಣು ಕಾಣುತ್ತೆ. ಅಂಥದ್ದನ್ನ ನಾವು ಅದೃಷ್ಟ ಅಂತ ಕರಿತೀವಿ. ಸರಿ. ಬಟ್ ಅದೃಷ್ಟ ಕೆಲವು ಸತಿ ನಾವು ಇಂಗ್ಲಿಷ್ನಲ್ಲಿ ಏನ್ ಮಾಡ್ತೀವಿ, ಲಕ್ ಅಂತ ತಗೊಳ್ತೀವಿ. ಲಕ್ಕಿ ಆದ್ರು ಅಂತ. ಆ ಲಕ್ಕಿಗೂ ಈ ಅದೃಷ್ಟದ ಅರ್ಥಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದೃಷ್ಟದ ನಿಜವಾದಂತ ಅರ್ಥ ಅಂತಂದ್ರೆ ಇವಾಗ ನಾವೇನ್ ಮಾತಾಡಿದ್ವಲ್ಲ, ಅದು ದೃಷ್ಟಿಗೆ ಕಾಣದೇ ಇರತಕ್ಕಂಥದ್ದು, ಬಟ್ ಇಡ್ತಕ್ಕಂಥದ್ದು, ನಮ್ಮ ಕೆಲಸಕ್ಕೆ ಆಗ್ತಕ್ಕಂಥದ್ದು, ಅದನ್ನ ನಾವು ಅದೃಷ್ಟ ಅಂತ ಕರಿತೀವಿ. ರಾಧಿಕಾ ಹೇಳ್ರಿ. ಸರ್ ನಮಸ್ತೆ ಸರ್. ಸರ್ ವಿಧ್ವಂಸಕ ನೇತ್ರ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಸರ್? ವಿಧ್ವಂಸಕ ನೇತ್ರ ಅಂತಂದ್ರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಒಂದು ಸಮಸ್ತ ಸೃಷ್ಟಿಯನ್ನ ವಿಧ್ವಂಸ ಮಾಡೋದು, ಡೆಸ್ಟ್ರಾಯ್ ಮಾಡೋದು. ವಿಧ್ವಂಸ ಅಂತಂದ್ರೆ ಡೆಸ್ಟ್ರಾಯ್ ಮಾಡೋದು. ಸೊ ಸಮಯ ಬಂದಾಗ ಯಾವಾಗಲೂ ಅದನ್ನು ತೆರಲಿಕ್ಕೆ ಎಲ್ರಿಗೂ ಅಧಿಕಾರ ಏನಿರಲ್ಲ. ನಿಸರ್ಗ ಏನ್ ಮಾಡುತ್ತೆ, ಇದು ಮನುಷ್ಯನಲ್ಲಿ ಇದೆ, ಎಲ್ಲರಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ನಮ್ಮ ಕಲ್ತ್ಕೊಳ್ಳಿಕ್ಕೋಸ್ಕರ ಬಾಬೂಜಿ ವಿವರಣೆ ಕೊಡ್ತಾ ಇದ್ದಾರೆ. ವಿಧ್ವಂಸಕ ನೇತ್ರ ಎಲ್ಲರಲ್ಲೂ ಇದೆ, ಯಾಕಂದ್ರೆ ಮನುಷ್ಯನ ಶರೀರ ರಚನೆಯಲ್ಲೇ ಅದಿದೆ, ಆಧ್ಯಾತ್ಮಿಕ ಶರೀರ ರಚನೆಯಲ್ಲೇ ಅದಿದೆ. ಆದ್ರೆ ಆ ವಿಧ್ವಂಸಕ ನೇತ್ರನ ನಾವು ಸಮಯ ಬಂದಾಗ ಉಪಯೋಗಿಸ್ಕೋಬಹುದು. ಆದ್ರೆ ಎಲ್ಲರೂ ಉಪಯೋಗಿಸ್ಲಿಕ್ಕಾಗಲ್ಲ. ಅದನ್ನು ಉಪಯೋಗಿಸ್ಲಿಕ್ಕೆ ನಿಸರ್ಗ ಒಬ್ಬರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ, ಅವರಿಗೆ ಅಧಿಕಾರವನ್ನು ಕೊಡುತ್ತೆ ಆ ವಿಧ್ವಂಸಕ ನೇತ್ರನ ಉಪಯೋಗಿಸ್ಕೊಂಡು ಕೆಲಸ ಮಾಡಲಿಕ್ಕೆ. ಆ ವಿಭೂತಿ ಪುರುಷರು ಮಾತ್ರ ಆ ವಿಧ್ವಂಸಕನ ನೇತ್ರವನ್ನ ತೆರೆದು ಅಥವಾ ಉಪಯೋಗಿಸ್ಕೊಂಡು ನಿಸರ್ಗಕ್ಕಾಗಬೇಕಾಗಿರ್ತಕ್ಕಂಥ ಕೆಲಸನ ಮಾಡ್ತಾರೆ. ಕೃಷ್ಣನ ಕಾಲದಲ್ಲಿ ಕೃಷ್ಣನಿಗೆ ಆ ಜವಾಬ್ದಾರಿ ಇತ್ತು. ಹಾಗಾಗಿ ಕೃಷ್ಣ ಆ ವಿಧ್ವಂಸಕ ನೇತ್ರವನ್ನು ತೆರೆದು ಆ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಆ ವಿಧ್ವಂಸವನ್ನು ಮಾಡ್ತಾನೆ. ಈಗ ಬಾಬೂಜಿಯವರು ಏನ್ ಹೇಳ್ತಿದ್ದಾರೆ, ಮತ್ತೆ ತೆರೆಯಲಾಗತ್ತೆ. ಮತ್ತೆ ತೆರೆಯಲಾಗತ್ತೆ ಅಂತಂದ್ರೆ ಯಾರಿಗೆ ಆ ಜವಾಬ್ದಾರಿ ಕೊಟ್ಟಿರ್ತಾರೋ, ಆ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರು ಆ ವಿಧ್ವಂಸಕ ನೇತ್ರವನ್ನು ತೆರೀತಾರೆ. ಸರಿನಾ? ಥ್ಯಾಂಕ್ ಯು ಸರ್. ಮುಂದ್ಗಡೆ ಇರ್ತಕ್ಕಂಥದ್ದು ಇಲ್ಲಿ ತ್ರಿಕುಟಿ ಅಂತ ಓದ್ತೀವಲ್ಲ, ಅದು ರಚನಾತ್ಮಕ ಕಣ್ಣು, ಕ್ರಿಯೇಟಿವಿಟಿ, ರಚನಾತ್ಮಕ ಕಣ್ಣು. ಹಿಂದ್ಗಡೆ ಇರ್ತಕ್ಕಂಥದ್ದು ಇದೆಯಲ್ಲ, ಆ ಕೇಂದ್ರದಿಂದ ಕೆಳಗಡೆ ಇರ್ತಕ್ಕಂಥದ್ದು ಅದು ವಿಧ್ವಂಸಕ ಕಣ್ಣು. ಸೊ ಎರಡು ತ್ರಿಕುಟಿ ಇದೆ, ಒಂದು ಮುಂದ್ಗಡೆ ಇದೆ, ಒಂದು ಹಿಂದ್ಗಡೆ ಇದೆ. ಮುಂದ್ಗಡೆ ಇರ್ತಕ್ಕಂಥ ಈ ತ್ರಿಕುಟಿ ಇದೆಯಲ್ಲ, ಎರಡು ಹುಬ್ಬುಗಳ ನಡುವೆ ಮತ್ತೆ ಹಣೆ ಅಂತ ಏನ್ ಇಟ್ಕೊಳ್ತೀವಲ್ಲ, ಇಲ್ಲಿ ಆ ಕುಂಕುಮ ಇಟ್ಕೊಳ್ತೀವಲ್ಲ, ಅದು ರಚನಾತ್ಮಕವಾದಂತ ಕಣ್ಣು. ಅದು ವಿಧ್ವಂಸ ಮಾಡಲ್ಲ, ಅದು ರಚನಾತ್ಮಕ. ವಿಧ್ವಂಸಕ ನೇತ್ರ ಹಿಂದ್ಗಡೆ ಇದೆ. ಸರಿನಾ? ಈಗ ತುಂಬಾ ಜನ ಶಿವನ ಮೂರನೇ ಕಣ್ಣು ತೆಗೆದ್ರೆ ಎಲ್ಲ ನಾಶವಾಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾದ್ರೆ ಈಗ ಯೋಚನೆ ಮಾಡ್ರಿ, ಯಾವ ಕಣ್ಣು ತೆಗೆದ್ರೆ ಶಿವ ನಾಶವಾಗತ್ತೆ? ಅಲ್ಲ, ಇಲ್ಲಿ ತೋರಿಸ್ತಾರೆ ಅದನ್ನ, ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ತೋರಿಸ್ತಾರೆ ಅದನ್ನ, ಆದ್ರೆ ಆ ಕಣ್ಣಿಂದ ನಾಶವಾಗಲ್ಲ. ವಿಧ್ವಂಸಕ ನೇತ್ರ ಅಂತ ಏನ್ ಬರೆದಿದ್ದಾರೆ, ಹಿಂದ್ಗಡೆ ಇದೆಯಲ್ಲ ಕಣ್ಣು, ಅದನ್ನು ತೆಗೆದಾಗ ನಾಶವಾಗುತ್ತೆ. ಮುಂದ್ಗಡೆ ಇರೋ ಕಣ್ಣು ತೆಗೆದಾಗ ಕ್ರಿಯೇಟಿವಿಟಿ ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ನಮಗೆ ಚಿತ್ರಪಟಲದಲ್ಲೆಲ್ಲ ಮುಂದ್ಗಡೆ ತೋರಿಸಿ 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 ಎಲ್ರಿಗೂ ಅದು ಅಭ್ಯಾಸ ಆಗೋಗಿದೆ, ಇಲ್ಲೇ ಇದೆ ಕಣ್ಣು ಅಂತ, ಇಲ್ಲಿ ಅಲ್ವಾ, ಫೋರ್ ಹೆಡ್ ಅಲ್ಲಿ, ತಲೆಯ ಮೇಲ್ಭಾಗದಲ್ಲಿ ಇದೆ ಅಂತ. ಬಟ್ ಆದ್ರೆ ಇಲ್ಲಿ ಅದಕ್ಕೆ ಶರೀರ ರಚನೆಯಲ್ಲಿ, ಮಾನವನ ಶರೀರ ರಚನೆಯಲ್ಲಿ ಎಲ್ಲಿದೆ ಆ ವಿಧ್ವಂಸಕ ಕಣ್ಣು ಅಂತ ಹೇಳಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಅಂತ ಏನಿದೆ, ಕೇಂದ್ರದ ಕೆಳಗಡೆ ಇರತಕ್ಕಂಥ ಜಾಗದಲ್ಲಿ, ಅದಕ್ಕೆ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿಲ್ಲ, ಬಟ್ ಕೇಂದ್ರದ ಕೆಳಗಡೆ ಇದೆ ಅಂತ ಬರೆದಿದ್ದಾರೆ ವಿಧ್ವಂಸಕ ಕಣ್ಣು ಅಂತ. ಆ ವಿಧ್ವಂಸಕ ಕಣ್ಣನ್ನು ನಾವು ತ್ರಿಕುಟಿ ಅಂತ ಕರಿತೀವಿ. ಮುಂದ್ಗಡೆ ಇರತಕ್ಕಂಥ ಈ ಕಣ್ಣನ್ನು ಕೂಡ ನಾವು ತ್ರಿಕುಟಿ ಅಂತ ಕರಿತೀವಿ. ಎರಡೂ ತ್ರಿಕುಟಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಆಕ್ಚುಲಿ ನೀವು ಕ್ಯಾಲೆಂಡರ್ ಎಲ್ಲ, ಶಿವಂದು ಪೋಸ್ಟರ್ ಎಲ್ಲ, ಪಿಕ್ಚರ್ ಎಲ್ಲ ಕೊಡ್ತಾರಲ್ವಾ, ಅದ್ರಲ್ಲಿ ನೋಡಿದ್ರೆ ತ್ರಿಕುಟಿನಲ್ಲಿ ಆ ಕಣ್ಣಿಲ್ಲ. ನೋಡಿದ್ರೆ ಆ ಕಣ್ಣು ಇನ್ನೂ ಸ್ವಲ್ಪ ಮೇಲ್ಗಡೆ ಇದೆ, 7 ಮತ್ತು 8ನೇ ಬಿಂದು ನಡುವಿನಲ್ಲಿ ಇದೆ ಆ ಕಣ್ಣು.
ಅಲ್ವಾ? 6ನೇ ಬಿಂದುನಲ್ಲಿ ಇಲ್ಲ ಅದು. ಆಯ್ತ್ರಿ, ಪ್ರತಿಮಾ ಹೇಳ್ರಿ. ನಮಸ್ತೆ ಬ್ರದರ್. ಬ್ರದರ್, ಇದು ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಲೈಕ್ ಫಿಸಿಕಲಿ ಹೇಳ್ತಾ ಇದ್ದೀರಾ ಸರ್? ಟಚ್ ಮಾಡಿದ್ರೆ ಇಟ್ ಫೀಲ್ಸ್ ಲೈಕ್ ದಟ್. ಹೌದು, ನಾನು ಅದನ್ನ ಹಾ, ನಿಮ್ಗೆ ಅನುಭವ ಬೇಕಂತಂದ್ರೆ ಅದನ್ನು ಮುಟ್ ಹ್ಮ್. ನೋಡ್ರಿ ಅಂತ ಹೇಳ್ತೀನಿ. ಹ್ಮ್. ಆಬ್ವಿಯಸ್ಲಿ ನಾವು ನಮ್ಮ ತಲೆ ಹಿಂದ್ಗಡೆ ಹೋಗ್ಬಿಟ್ಟು ಮೂಳೆ ಹೊಡೆದು ಅದನ್ನು ಫೀಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೂದಲೆಳೆಗಿಂತ ಸಣ್ಣದಾಗಿದೆ ಅಂತ ಹೇಳ್ತಾರೆ. ಕೂದಲೆಳೆಗಿಂತ ಸಣ್ಣದಾಗಿದೆ, ಸೊ ಕಾಣಲ್ಲ ಅಷ್ಟು. ಹ್ಮ್. ಬಟ್ ಅದು ಅಲ್ಲಿದೆ, ಅದ್ರ ಸುತ್ತ ಆ ಎಗ್ ಲೈಕ್ ಸ್ಟ್ರಕ್ಚರ್ಸ್ ಇದೆ, ಆ ಮೊಟ್ಟೆಗಳಂತ ಒಂದು ಜೀವತತ್ತಿಗಳಿದೆ. ಅದು ಒಂದು ಬೂದು ಬಣ್ಣದಿದೆ, ಕಂದು ಬಣ್ಣ ಅಥವಾ ಬೂದಿ ಬಣ್ಣದಾಗಿದೆ ಅಂತ ಬರೀತಾರೆ. ಓಕೆ. ಮುಂಚೆನೆ ಬರೆದಿದೆ, ಜ್ಞಾಪಕ ಇದೆಯಾ? ಸೆಂಟರ್ ಅಂತಿದ್ರೆ ಅಲ್ಲಿ ವರ್ಣರಾಹಿತ್ಯದ ಮಸುಕಾದ ಪ್ರತಿಬಿಂಬ ಅಂತ ಬರೆದಿದ್ರು, ಜ್ಞಾಪಕ ಇದೆಯಾ? ಸೆಂಟರ್ ಹತ್ರ. ಓಕೆ. ಆದ್ರೆ ಆ ಸೆಂಟರ್ ಜೊತೆಗೆ ಈ ಎಗ್ಗೆಲ್ಲ ಸೇರ್ಕೊಳ್ತು ಅಂತಂದ್ರೆ, ಆ ಸೆಂಟರ್ ಸುತ್ತ ಎಗ್ಗೆಲ್ಲ ಸೇರ್ಕೊಳ್ತು ಅಂತಂದ್ರೆ ಅದಕ್ಕೆ ಬೂದಿ ಬಣ್ಣ ಬರುತ್ತೆ. ಡಾನ್ ಲೈಕ್ ಕಲರ್ ಅಂತ ಹೇಳಿದ್ರಲ್ಲ, ಆ ಡಾನ್ ಲೈಕ್ ಕಲರ್ ಬರುತ್ತೆ. ಸರಿ. ಸೊ ಎಗ್ ಇದ್ದಾಗ ಒಂದು ಕಲರ್ ಇರುತ್ತೆ, ಎಗ್ ಇಲ್ಲದೆ ಇದ್ದಾಗ ಇನ್ನೊಂದು ಕಲರ್ ಇರುತ್ತೆ. ಸರಿನಾ? ಬ್ರದರ್, ಇಟ್ ಈಸ್ ವೆರಿ ವೆಲ್ ಪ್ರೊಟೆಕ್ಟೆಡ್ ಅಂಡರ್ ದ ಸ್ಕಲ್ ಬೋನ್ಸ್. ಹೌದು, ನಾನು ಹೇಳಿದ್ನಲ್ಲ, ಅದಕ್ಕೆ ಮೂಳೆ ಹೊಡೆದು ನೋಡಕ್ ಆಗಲ್ಲ. ಅದಕ್ಕೆ ತಲೆ ಮೂಳೆ ಅಷ್ಟು ದಪ್ಪ ಇರೋದು. ಅದಕ್ಕೆ ಅಲ್ಲಿ ಮೂಳೆ ಉಬ್ಬಿದೆ, ಹಿಂದ್ಗಡೆ ಮೂಳೆ ಉಬ್ಬಿದೆ, ಅಷ್ಟು ಬೇಗ ಮುರಿಯಲ್ಲ ಅದು, ಉಬ್ಬಿದೆ ಅಲ್ಲಿ. ಆ ಕೇಂದ್ರಕ್ಕೆ ರಕ್ಷಣೆ ಬೇಕಲ್ವಾ, ಅದಕ್ಕೆ ಉಬ್ಬಿದೆ ಅಲ್ಲಿ. ಸೊ ನಿಸರ್ಗ ಹೇಗೆ ರಕ್ಷಣೆ ಮಾಡುತ್ತೆ ನೋಡಿ. ಅದಕ್ಕೆ ಯಾರಾದ್ರೂ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ತಲೆ ಹಿಂದೆ ಹೊಡೆದ್ರೆ ಹೊಡಿಬೇಡಿ, ಯಾರನ್ನು ಹೊಡೆಯೋರು ನೋಡಿದ್ರೆ ಹೊಡಿಬೇಡಿ ಅಂತ ಹೇಳ್ರಿ ಅವ್ರಿಗೆ. ಸರಿನಾ? ಸರಿ, ಆಯ್ತ್ರಿ. ಇನ್ನೇನು ಪ್ರಶ್ನೆ ಇದೆಯಾ? ಮೊನ್ನೆ ಸ್ಯಾಟರ್ಡೆ ರೆಕಾರ್ಡಿಂಗ್ ಹಾಕಿದಿನ ಅಥವಾ ಹಾಕೋದು ಲೇಟ್ ಆಗೋಯ್ತು ಅಂತ ಹಂಗೆ ಹೊರಟ್ಬಿಟ್ಟೆ ನಾನು ಮೈಸೂರು ಇದಕ್ಕೆ, ಹನ್ನೂರಿಗೆ. ಹಾಕಿಲ್ಲ ಬ್ರದರ್, ಇನ್ನು ಬಂದು. ಹಾಕಿಲ್ಲ ಅಲ್ವಾ? ಅದೇ ಹಾಕಿಲ್ಲ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡೆ.